ಕೋರಮಂಗಲದಲ್ಲಿ ಬಾಡಿಗೆ ರೇಟ್ ಕೇಳಿ ಮಹಿಳೆ ಶಾಕ್ ಆಗಿದ್ದಾರೆ. 2 BHK ಅಂದ್ರೆ 2 BHK ಮನೆಗೆ 70,000 ಬಾಡಿಗೆ ಅಂತೆ. ಇದನ್ನ ಕೇಳಿ ಅವರು ಪೋಸ್ಟ್ ಕೂಡ ಮಾಡಿದ್ದಾರೆ. ಕೋರಮಂಗಲದಲ್ಲಿ ಬಾಡಿಗೆ ಮನೆ ರೇಟ್ ಕೇಳಿ ಮಹಿಳೆ ಶಾಕ್ ಆಗಿರುವಂತದ್ದು. 2 ರೂಮ್ ಇರುವಂತಹ 2 BHK ಮನೆಗೆ 70,000 ರೂಪಾಯಿ ಬಾಡಿಗೆ ಕೇಳ್ತಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ಏರಿಯಾದಲ್ಲಿ ತೆರೆದ ಒಳಚರಂಡಿ, ರಸ್ತೆ, ತುಂಬಾನೇ ಗುಂಡಿಗಳು ಇದೆಯಂತೆ. ಕೋರಮಂಗಲದಲ್ಲಿ ಕಳಪೆ ಮೂಲಸೌಕರ್ಯ ವ್ಯವಸ್ಥೆ ಇದೆ. ಆದ್ರೂ ಕೂಡ ಇಷ್ಟು ಬಾಡಿಗೆ ಹೇಳುತ್ತಿದ್ದಾರೆ. 2 BHK ಮನೆ ಬಾಡಿಗೆ 70,000 ಅಂತಿದ್ದಾರೆ ಅಂತ ಮಹಿಳೆ ಪೋಸ್ಟ್ ಮಾಡಿದ್ದಾರೆ. ಜಾಲತಾಣಗಳಲ್ಲಿ ಲುಬ್ನಾ ಮಲ್ಹೋತ್ರಾ ಎಂಬಾಕೆ ಪೋಸ್ಟ್ ಮಾಡಿರುವಂತದ್ದು. ಕೆಫೆ, ಪಬ್ಗಳು, ಸ್ಟಾರ್ಟ್ಅಪ್ಗಳು, ಶಾಪಿಂಗ್ ಮಾಲ್, ಪಾರ್ಟಿ ಹಾಟ್ ಸ್ಪಾಟ್ ಆಗಿರುವಂತಹ ಕೋರಮಂಗಲದಲ್ಲಿ 2 BHK ಮನೆಗೆ 70,000. ಲುಬ್ನಾ ಮಲ್ಹೋತ್ರಾ ಪೋಸ್ಟ್ಗೆ ಪರ ವಿರೋಧ ಚರ್ಚೆ ಎರಡೂ ಶುರುವಾಗಿದೆ. ಕಾಸ್ಟ್ಲಿ ಏರಿಯಾ, ಕಾಸ್ಟ್ಲಿ ಬಾಡಿಗೆ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ. ಮಹಿಳೆ ಪೋಸ್ಟ್ ಮಾಡಿದ್ದಾರೆ. ಕೋರಮಂಗಲದಲ್ಲಿ 2 BHKಗೆ 70,000 ಅಂತ ಲುಬ್ನಾ ಮಲ್ಹೋತ್ರಾ ಪೋಸ್ಟ್ ಇದು. 2 BHK ಮನೆಗೆ ಕೋರಮಂಗಲದಲ್ಲಿ 70,000 ಬಾಡಿಗೆ ಕೇಳುತ್ತಿದ್ದಾರೆ ಅಂತ ಈಗ ಪೋಸ್ಟ್ ಮಾಡಿರುವಂಥದ್ದು. ಟ್ರಾಫಿಕ್ ಇದೆ, ಜೊತೆಗೆ ಗುಂಡಿಗಳಿದೆ, ಸಾಕಷ್ಟು ಹಾಳಾದಂತಹ ರಸ್ತೆಗಳಿವೆ, ಈ ಥರ ಎಲ್ಲ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಲಕ್ಷ್ಮಿ. ಎಸ್ ಲಕ್ಷ್ಮಿ, ಈಗ ಬೆಂಗಳೂರಿನಲ್ಲಿ ದಿನೇ ದಿನ ಭೂಮಿಯ ರೇಟು ಜೊತೆಗೆ ಬಾಡಿಗೆ ಮನೆ ರೇಟು ಗಗನಕ್ಕೇರ್ತಿರೋದು ಗೊತ್ತೇ ಇದೆ. ಮಹಿಳೆ ಈಗ ಪೋಸ್ಟ್ ಮಾಡಿದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಹೆಚ್ಚಿನ ನಿರ್ಮಾಣಗಳಲ್ಲಿ ಬೆಂಗಳೂರಿನಲ್ಲಿ ಮನೆ ತೆಗೆದುಕೊಳ್ಳುವಂತಹ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಿದೆಯೋ ಅದೇ ರೀತಿಯಲ್ಲಿ ಬಾಡಿಗೆ ಮನೆ ಸಿಗೋದು ಅಷ್ಟೇ ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಕೆಲಸವನ್ನ ಅರಿಸಿ ಜನರು ಬರುವಂತಹದ್ದು ರಾಜಧಾನಿಯಲ್ಲಿ ಇರೋದಕ್ಕೆ ಮನೆಗಳು ಖಂಡಿತವಾಗಿಯೂ ಸದ್ಯಕ್ಕೆ ಬಾಡಿಗೆ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ನಾವು ನೋಡ್ತಾ ಇರ್ಬೋದು. ಆದ್ರೆ ಈ ಸದ್ಯಕ್ಕೆ ಈ ಮಹಿಳೆ ಏನು ಟ್ವಿಟರ್ ಅಲ್ಲಿ ತನ್ನ ಎಕ್ಸ್ ಖಾತೆಯಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದಾಳೆ, ಇದು ಒಂದ್ ರೀತಿಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಒಂದ್ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಯಾಕಂತಂದ್ರೆ ಬೆಂಗಳೂರಿನ ಕೋರ್ಮಂಗಲ ಒಂದು ಏನು ಪಬ್ಬು ಮತ್ತೆ ಈ ರೀತಿಯಾದಂತಹ ಕಮರ್ಷಿಯಲ್ ಆಗಿರ್ಬೋದು, ಜೊತೆಗೆ ಇಂತಹದಕ್ಕೆ ಹೆಸರುವಾಸಿ ಆಗಿರುವಂತಹದ್ದು ಕೋರಮಂಗಲ. ಸೊ ಸದ್ಯಕ್ಕೆ ಕೋರಮಂಗಲದಲ್ಲಿ ಮನೆ ನೋಡೋದಕ್ಕೆ ಹೋದ್ರೆ 2 BHK ಮನೆ ನಮ್ಗೆ ಸಿಗ್ತಾ ಇರೋದು 70,000 ರೂಪಾಯಿಗೆ ಅನ್ನುವಂತಹದ್ದು. ಯಾಕಂತಂದ್ರೆ ಇದರಲ್ಲಿ ವಿವಾದಾತ್ಮಕವಾಗಿ ಸೃಷ್ಟಿ ಮಾಡಿರುವಂತದ್ದು ಏನು ಅಂತಂದ್ರೆ ಅಲ್ಲಿ ಒಳಚರಂಡಿ ಸರಿಯಾಗಿ ನೀರು ಹೋಗೋದಿಲ್ಲ, ಗಲೀಜಾಗಿರುವಂತಹ ಏರಿಯಾ, ಗಟರ್ ಇದೆ, ಈ ಎಲ್ಲವೂ ಸಹ ಮೂಲ ಸೌಕರ್ಯವೇ ನಮಗೆ ಸರಿಯಾಗಿಲ್ಲ. ಆದ್ರೂ ಇದ್ರ ಮಧ್ಯದಲ್ಲಿ 70,000 ರೂಪಾಯಿ ಬಾಡಿಗೆ ಕೊಡೋದು ಅಂತಂದ್ರೆ ನಿಜಕ್ಕೂ ಒಂದು ಶೇಮ್ ಅನ್ನುವ ಆಂಗಲ್ ಅಲ್ಲಿ ಆಕೆ ಏನು ತನ್ನ ಎಕ್ಸ್ ಖಾತೆಯಲ್ಲಿ ಲುಬ್ನಾ ಅನ್ನುವಂತಹ ವ್ಯಕ್ತಿ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಸದ್ಯಕ್ಕೆ ಸಂಪೂರ್ಣವಾಗಿ ಒಂದಷ್ಟು ಜನರು ನೆಟ್ಟಿಗರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ರೆ, ಇನ್ನೊಂದಷ್ಟು ಜನರು ಹೇಳ್ತಾ ಇರುವಂತದ್ದು ನೆಗೆಟಿವ್. ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ದಿನಕ್ಕೆ ಯಾವುದೇ ಮನೆ ನೋಡಕ್ ಹೋದ್ರು ಸಹ 14,000, 15,000 ಇಂದ 70,000 ವರೆಗೂ ಸಹ ನಮ್ಗೆ ಬಾಡಿಗೆಗೆ ದೊರೀತಾ ಇದೆ. ಯಾವುದೇ ರೀತಿಯಾದಂತಹ ಸೌಕರ್ಯಗಳಲ್ಲಿ ಇರೋದಿಲ್ಲ ಅಂತ ಹೇಳಿ ಒಂದಷ್ಟು ಜನರು ಟೀಕೆ ಮಾಡಿದ್ರೆ, ಇನ್ನೊಂದಷ್ಟು ಜನರು ಹೇಳ್ತಾರೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಜನರು ನಮ್ಮ ಬೆಂಗಳೂರನ್ನ ಆಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಉಳ್ಕೊಳ್ಳೋದಕ್ಕಾಗಿರ್ಬೋದು, ಇನ್ನು ಇರೋದಕ್ಕೆ ಮನೆ ಸಿಗೋದು ಡೌಟ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಬಾಡಿಗೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳಿ ವಿರೋಧವನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಕೆಯ ಒಂದು ಏನು ಟ್ವೀಟ್ ಇದೆ, ಇದು ಸಾಮಾಜಿಕ ಜಾಲತಾಣದಲ್ಲಿ ಸದ್ಯಕ್ಕೆ ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂತಹದ್ದು. ಮಂಜರಿ. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.